ನನ್ನ ಹೆಸರು ಪಾಂಡುರಂಗ ಸತೀಶ್ ಅಂತ. ನಮ್ಮದು ಪಂಚವಟಿ ಗಾರ್ಡೇನಿಯಾ ವೆಜ್ ರೆಸ್ಟೋರೆಂಟು. ಇದು ಜಯಲಕ್ಷ್ಮೀಪುರಮಲ್ಲಿದೆ. ಈ ರೆಸ್ಟೋರೆಂಟ್ನ ನಾವು 4 ವರ್ಷದಿಂದ ನಡೆಸ್ತಾ ಇದ್ದೀವಿ. ಇಲ್ಲಿ ಗ್ರಾಹಕರಿಗೆ ಒಳ್ಳೆ ಊಟ ತಿಂಡಿ ತಿನಿಸುಗಳನ್ನ ಕೊಡ್ತಾಯಿದ್ದೀವಿ. ಇಡೀ ಕರ್ನಾಟಕದ ಜನತೆಗೆ ನಮ್ಮ ಪಂಚವಟಿ ಗಾರ್ಡೇನಿಯಾ ವೆಜ್ ರೆಸ್ಟೋರೆಂಟ್ ಕಡೆಯಿಂದ ಯುಗಾದಿ ಹಬ್ಬದ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸೋದಕ್ಕೆ ನಾನು ಹೆಮ್ಮೆಯಿಂದ ಖುಷಿ ಪಡ್ತೀನಿ. ನಮ್ಮ ಹೋಟ್ಲು 4 ವರ್ಷದಿಂದ ತುಂಬ ಚೆನ್ನಾಗಿ ಸತತವಾಗಿ ನಡೀತಾ ಇದೆ. ನಾಡ್ದು ಬಂದರೆ 4 ವರ್ಷ ತುಂಬುತ್ತೆ ನಮ್ಮದು ಹೊಸ ವರ್ಷ ಯುಗಾದಿಗೆ ಹೋಟೆಲ್ ಓಪನ್ ಆಗಿ. ಈ ಉದ್ಯಮ ಅವತ್ತಿಂದ ಇವತ್ತವರೆಗೂ ಚೆನ್ನಾಗಿ ನಡೀತಾ ಇದೆ. ಇವಾಗ ಮೊನ್ನೆ ಇರಾನ್ ಮತ್ತು ಇಸ್ರೇಲ್ ಮತ್ತು ಅಮೇರಿಕಾ ಯುದ್ಧದ ಕಾರಣದಿಂದ ಗ್ಯಾಸ್ ಸಪ್ಲೈ ಕರೆಕ್ಟಾಗಿ ಆಗ್ತಾಯಿಲ್ಲ. ಅದರಿಂದ ಗ್ರಾಹಕರಿಗೆ ಇಲ್ಲಿ ತನಕನೂ ನಾವು ಹೆಂಗೋ ಮೇಂಟೈನ್ ಮಾಡಿ 17 ದಿನದಿಂದನೂ ಎಲ್ಲ ಆಹಾರನೂ ಕ್ಲೀನಾಗಿ ಬಿಸಿ ಬಿಸಿಯಾಗಿ ಒದಗಿಸ್ತಾ ಇದ್ದೀವಿ. ಇನ್ಮೇಲೆ ನೋಡಬೇಕು ಗ್ಯಾಸ್ ಸಪ್ಲೈ ಯಾವ ಥರ ಇರುತ್ತೆ, ಏನಾಗುತ್ತೆ. ಅದ್ರ ಮೇಲೂ ನಾವು ಹೋಟ್ಲು ಕ್ಲೋಸ್ ಮಾಡೋದಕ್ಕೆ ಇಷ್ಟಪಡಲ್ಲ. ನಮ್ಮ ಗ್ರಾಹಕರಿಗೆ ಮುಖ್ಯವಾಗಿ ಯಾವ ಆಹಾರ ಬೇಕಾಗುತ್ತೆ ಅವ್ರಿಗೆ ಬರೋರಿಗೆ ಅದನ್ನು ಬಿಸಿ ಬಿಸಿಯಾಗಿ ರುಚಿಯಾಗಿ ಶುಚಿಯಾಗಿ ಕೊಡೋದಕ್ಕೆ ನಾವು ಇಚ್ಛೆ ಪಡ್ತೀವಿ. ನಮಸ್ತೆ. ಹೇಳಿ ಮೇಡಮ್. ಹೌದು ಮೇಡಮ್, ಹೌದು ಮೇಡಮ್, ಹೋಟೆಲ್ ಓನರ್ ಮೇಡಮ್. ನಮ್ಮದು ಮೈಸೂರು ಜಿಲ್ಲೆಯಲ್ಲಿ ಹೋಟೆಲ್ ಓನರ್ ಅಸೋಸಿಯೇಷನ್ನು ತುಂಬ ಸ್ಟ್ರಾಂಗ್ ಆಗಿದೆ. ಅದರ ಅಧ್ಯಕ್ಷರು ನಾರಾಯಣಗೌಡರು ಮತ್ತು ರಾಜ್ಯದ ಹೋಟೆಲ್ ಸಂಘದ ಉಪಾಧ್ಯಕ್ಷರು ಬಂದು ರವಿ ಶಾಸ್ತ್ರಿ ಅವರು, ನಮ್ಮ ಹೋಟೆಲ್ ಪಾರ್ಟ್ನರ್ ಮೇಡಮ್, ನನ್ನ ಜೊತೆ ಪಾರ್ಟ್ನರ್ ಮೇಡಮ್ ರವಿ ಶಾಸ್ತ್ರಿ ಅಂತ. ನಾರಾಯಣಗೌಡರು ಅವರು ಮತ್ತು ಪದಾಧಿಕಾರಿಗಳೆಲ್ಲ ತುಂಬ ಜನ ಸೇರಿ DC ಅವ್ರಿಗೆ ಮತ್ತು ಮೇಲ್ಗಡೆ ಸರ್ಕಾರಕ್ಕೂ ಎಲ್ಲ ಮನವಿ ಮಾಡ್ಕೊಂಡಿದ್ದೀವಿ. ಅವರು ಎಲ್ಲ ಮನವಿಗೆ ಸ್ಪಂದಿಸಿದ್ದಾರೆ ಮೇಡಮ್. ಸಾಧ್ಯವಾದಷ್ಟು ಬೇಗ ಡೊಮೆಸ್ಟಿಕ್ಗೆ ಯಾವ ಥರ ಕೊಡ್ತಾ ಇದ್ದೀವಿ ಅಂದರೆ ಮನೆ ಸಿಲಿಂಡರ್ಗಳಿಗೆ ಯಾವ ಥರ ಕೊಡ್ತಾ ಇದ್ದೀವಿ, ಅದೇ ಥರನೂ ಕಮರ್ಷಿಯಲ್ ಸಿಲಿಂಡ್ರೂ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ 2-3 ದಿನದಲ್ಲಿ ಅಂತ ಹೇಳಿದ್ದಾರೆ. ಮತ್ತು ನಮಗೆ ಈ ಸರ್ಕಾರದ ಬಗ್ಗೆ ನಮಗೆ ತುಂಬ ಹೆಮ್ಮೆ ಇದೆ. ಅವರು ಆಡದ ಮಾತಿಗೆ ತಪ್ಪಿಸಲ್ಲ ಅಂತ ಕೊಡ್ತಾರೆ ಅಂತ ಭರವಸೆ ಇದೆ ಮೇಡಮ್. ಅದೊಂದು ಹೋಪ್ ನಮಗಿದೆ. ಆ ಹೋಪ್ ಇಲ್ಲ ಅಂದರೆ ಮೇಡಮ್ ಎಲ್ಲ ಹೋಟೆಲ್ ಮಾಲೀಕರು ಸೇರಿ ಬೇರೆ ಏನಾದ್ರು ಒಂದು ಪರ್ಯಾಯ ವ್ಯವಸ್ಥೆ ಖಂಡಿತವಾಗ್ಲೂ ಮಾಡ್ಕೋತೀವಿ. ಗ್ಯಾಸ್ ಸಿಗುತ್ತೆ ಅನ್ನೋದ್ರಿಂದ ನಾವು ಯಾವುದೂ ಪರ್ಯಾಯ ವ್ಯವಸ್ಥೆಗೆ ಇನ್ನೂ ಯಾರೂ ಇಳಿದಿಲ್ಲ ಮೇಡಮ್. ಇಲ್ಲಾಂದರೆ ಪರ್ಯಾಯ ವ್ಯವಸ್ಥೆ ಖಂಡಿತವಾಗ್ಲೂ ಮಾಡ್ಕೋಬೋದು ಮೇಡಮ್, ಖಂಡಿತವಾಗ್ಲೂ ಮಾಡ್ಕೋಬೋದು ಮೇಡಮ್. ನಮಗೆ 19 kg ಸಿಲಿಂಡ್ರು ನಾವು HP ಉಪಯೋಗಿಸ್ತಾ ಇರೋದು ಮೇಡಮ್, ಇಂಡಿಯನ್ ಮತ್ತು HP. 19 kg ಸಿಲಿಂಡ್ರು ಪ್ರತಿದಿನ ನಮಗೆ 5 ಸಿಲಿಂಡ್ರು ಬೇಕು. ಶನಿವಾರ ಭಾನುವಾರ 6 ಸಿಲಿಂಡ್ರ್ ಬೇಕಾಗುತ್ತೆ. ಅಷ್ಟಂತೂ ನಮಗೆ ಬೇಕಾಗುತ್ತೆ ಮೇಡಮ್. ಮೇಡಮ್ ಪರ್ಯಾಯ ವ್ಯವಸ್ಥೆ ಅಂದರೆ ಇವಾಗ ಬೇಸಿಗೆ ಬರ್ತಾಯಿದೆ, ಎಲೆಕ್ಟ್ರಿಕ್ನು ತುಂಬ ಕನ್ಸ್ಯೂಮ್ ಮಾಡಬಾರ್ದು. ನಾವೆಲ್ಲ ಕಮರ್ಷಿಯಲ್ ಎಲೆಕ್ಟ್ರಿಕ್ ಕನ್ಸ್ಯೂಮ್ ಯೂಸ್ ಮಾಡಿದ್ರೆ ಬೇರೆ ಮನೆ ಗ್ರಾಹಕರುಗಳಿಗೆ ಬೇರೆ ಎಲ್ಲ ಫ್ಯಾಕ್ಟ್ರಿಗಳಿಗೆಲ್ಲ ತೊಂದರೆ ಆಗುತ್ತೆ. ಅದಲ್ಲದೆ ನಾವು ಕಟ್ಟಿಗೆ ಬೇರೆ ಥರ ಡೀಸಲ್ಲು ಬೇರೆ ಥರ ಇನ್ಯಾವುದಾದ್ರು ವ್ಯವಸ್ಥೆ ಮಾಡಿ ಸೌದೆ ಒಲೆಗಳು ಇಲ್ಲ ಒಟ್ಟಿನ ಒಲೆಗಳು ಈ ಥರದ್ದು ಯಾವುದಾದ್ರೂ ಮಾಡಿ ಲಿಮಿಟಾಗಿ ಅಡುಗೆ ಮಾಡಿ ನಾವು ಗ್ರಾಹಕರಿಗೆ ತಲುಪಿಸ್ಬೇಕು. ಯಾರೂ ಕ್ಲೋಸ್ ಮಾಡಬಾರ್ದು, ಪ್ಯಾನಿಕ್ ಆಗಬಾರ್ದು. ನಮ್ಮ ಉದ್ಯಮನೇ ನಡಿಬೇಕು, ಕೆಲಸಗಾರರಿಗೆ ಕೆಲಸನೂ ಸಿಗಬೇಕು, ಮತ್ತು ಸರ್ಕಾರಕ್ಕೂ ನಾವು ಹೊರೆ ಆಗಬಾರ್ದು. ಇವಾಗೇನೋ ತುಂಬ ಎಲ್ಲ ಎಲೆಕ್ಟ್ರಿಕ್ ಉಪಯೋಗಿಸಿ ಗ್ರಾಹಕರಿಗೆ ಬೇರೆ ಜನಕ್ಕೆ ತೊಂದರೆ ಆಗೋ ಥರನೂ ಮಾಡಬಾರ್ದು. ಆ ಥರ ಒಂದು ಆಲೋಚನೆ ನಮ್ಮ ಸಂಘದ ವತಿಯಿಂದ ಮಾಡಬೇಕು ಅಂತ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ತೀರ್ಮಾನ ಮಾಡಿದ್ದೀವಿ ಮೇಡಮ್. ನಮಸ್ತೆ ಮೇಡಮ್. ಓಕೆ.